ಸಿದ್ದರಾಮಯ್ಯ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಬಡವರು ಕಂಡ್ರೆ ತುಂಬ ಇಷ್ಟಪಡ್ತಾರೆ. ಡಿ ಕೆ ಸಾಹೇಬ್ ಇರೋವರೆಗೂ ಸರ್ಕಾರ ಬೀಳಕ್ಕೆ ಸಾಧ್ಯ ಇಲ್ಲ. ಅವರಿಲ್ಲ ಅಂದರೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಆದರೆ ಪಕ್ಷಕ್ಕೇನು ಅಂತ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿದ್ದಾರೆ. ಇಲ್ಲದೇ ಇದ್ದರೂ ಅವ್ರಿಗೆ ಅಧಿಕಾರ ಬಂದಮೇಲೆ ಎಲ್ಲರೂ ಸೈಲೆಂಟ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಅವ್ರ ಪರವಾಗಿರೋರು ಯಾರಾದರೂ ಮಾತಾಡಿದ್ರ? ಅಟ್ಲೀಸ್ಟ್ ಯಾರೋ ಸುಮ್ಮನೆ ಕಣ್ಣೀರು ಹಾಕಿದ್ರು, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅಂತ ಯಾರೂ ಹೇಳಿಲ್ಲ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಯಾರು? ಸಿದ್ದರಾಮಯ್ಯನವರು. ಕೇವಲ ಇದ್ದಕ್ಕಿದ್ದಾಗೆ ಒಂದೇ ದಿನದಲ್ಲಿ ಇಟ್ಟರು. ನಾವು 2.5 ವರ್ಷ ಆಯಿತು ತಗೊಳ್ಳಿ ಅಂತ ಹೈಕಮಾಂಡ್ ಕೊಟ್ಟಿದ್ದೆ, ಕೊಟ್ಟ ಮಾತು ಅಂತ ಹೇಳ್ಬೋದಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಸತತ ಪ್ರಯತ್ನ. ಇಲ್ಲ ಬಂದವರೆಲ್ಲ ಗೂಂಡಾಗಿರಿ ಮಾಡೋಕ್ಕಾಗಲ್ಲ. ಈಗ ಮುಖ್ಯಮಂತ್ರಿ ಆದಮೇಲೆ ಅವರ ಇದನ್ನೇ ಚೇಂಜ್ ಮಾಡಿಸ್ತಾರೆ. ಅವ್ರ ಕಾನ್ಸ್ಟಿಟ್ಯೂನ್ಸಿಯವ್ರಿಗೆ ಇಷ್ಟಪಡ್ತಾರೆ. ಆಮೇಲೆ ಯಾರೇ ಕರ್ನಾಟಕದ ಯಾವುದೇ ಜನತೆ ಹೋದ್ರೂ ಅವ್ರು ಸ್ಪಂದಿಸ್ತಾರೆ. ನಮ್ಗೆ ಇಷ್ಟು ಕಷ್ಟ ಇದೆ, ತೊಂದರೆ ಇದೆ, ಏನಾದರೂ ಸಹಾಯ ಮಾಡಿ ಅಂದರೆ ಮಾಡ್ತಾರೆ. ಈಗ ಸಿದ್ದರಾಮಯ್ಯನವರಿಲ್ಲ, ಕಾಂಗ್ರೆಸ್ ಸರ್ಕಾರ ಇವಾಗ ಬಿದ್ದೋಗುತ್ತೆ ಅಂತ ಹೇಳ್ತಾರೆ, ಏನು ಹೇಳ್ತೀವಿ? ಬೀಳಿಲ್ಲ. ನಮ್ಮ ಡಿ ಕೆ ಸಾಹೇಬ್ರು ಇದ್ದಾರಲ್ಲ, ಡಿ ಕೆ ಸಾಹೇಬ್ರು ಇರೋವರೆಗೂ ಸರ್ಕಾರ ಬೀಳಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಏನಾದರೂ CM ಆದರೆ ಗೂಂಡಾಗಿರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಗುಂಡಾಗಿರಿ ಅದೆಲ್ಲ ಆಗೋದಿಲ್ಲ. ಡಿ ಕೆ ಸಾಹೇಬ್ರು ಇರೋದ್ರಿಂದನೇ ಕಾಂಗ್ರೆಸ್ ಇರೋದು, ಸರ್ಕಾರ ಇರೋದು ಕರ್ನಾಟಕದಲ್ಲಿ. ಡಿ ಕೆ ಸಾಹೇಬ್ರಾದರೆ ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಅವರು ಆ ಥರ ವ್ಯಕ್ತಿ ಏನಲ್ಲ ನಮ್ಗೆ ತಿಳಿದಂಗೆ. ಡಿ ಕೆ ಸಾಹೇಬ್ರಾದ್ರೂ ಎಲ್ಲರಿಗೂ ಒಳ್ಳೇದಾಗುತ್ತೆ. ನೆಕ್ಸ್ಟ್ CM ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅವ್ರನ್ನ. ಯಾಕೆಂದರೆ ಅವರು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದಾರೆ. ಸರ್ಕಾರ ತರೋದಕ್ಕೆ ಎಲ್ಲ ಕಾಂಗ್ರೆಸ್ ಬರೋದಕ್ಕೆ ಇದು ಮಾಡಿ ಫೈಟ್ ಮಾಡಿದ್ದಾರೆ. ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕು. ಫೈನಲಿ ಅವ್ರ ಕನಸು ನನಸಾಗ್ತಾ ಇದೆ. ಖಂಡಿತ ಆಗಲಿ. ದೇವರವ್ರು ಎಲ್ಲರಿಗೂ ಚೆನ್ನಾಗಿ ಇಟ್ಟಿಲ್ಲ ಅಷ್ಟು ಮಾತ್ರ. ಸರ್, ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವಂಥದ್ದು, ಏನು ಹೇಳ್ತೀರಾ ಸರ್? ಈಗ ಅವರು ಒಂದು ಪ್ರಬಲವಾದ ಪಕ್ಷದಲ್ಲಿದ್ದವರು. ಅವ್ರ ಪ್ರಕಾರ ಹೇಳೋದಂದರೆ ನಾವು ಹೈಕಮಾಂಡ್ ಮಾತು ಕೇಳ್ತೀವಿ ಅಂತ ಹೇಳಿ ಹೈಕಮಾಂಡ್ ಪ್ರಕಾರ ಅವ್ರು ನಡ್ಕೊಂಡಿದ್ದಾರೆ. ಓಕೆ, ಒಂದಷ್ಟು ಜನ ಹೇಳ್ತಾರೆ CM ಸಿದ್ದರಾಮಯ್ಯ ಅವರು ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರನೇ ಬಿದ್ದೋಗುತ್ತೆ ಅಂತ. ಇಲ್ಲ, ಅದು ವ್ಯಕ್ತಿಯಾಗಿ ನಾವು ನೋಡಬಾರ್ದು. ವ್ಯಕ್ತಿಗತವಾಗಿ ಯಾವುದೇ ಪಕ್ಷ ಇದಾಗಲ್ಲ. ಅವ ಪಕ್ಷಗಳನ್ನ ಸಂಘಟನೆ ಮಾಡೋದ್ರಲ್ಲಿ ಯಾರು ಪ್ರಬಲವಾಗಿರ್ತಾರೆ ಅದರಿಂದ ಇದಾಗುತ್ತೆ. ಅದೇ ರೀತಿಯಾಗಿದೆ ಎಷ್ಟೋ ಪಕ್ಷಗಳು ಮುಳುಗೋಗಿರ್ಬೇಕಾಯ್ತು. ಈಗ ಸಿದ್ದರಾಮಯ್ಯನವರು ಅವರು ಬಲವಾಗಿ ಒಂದು ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ. ಅವರಿಲ್ಲ ಅಂದರೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಆದರೆ ಪಕ್ಷಕ್ಕೇನು ಅಂತ ಡ್ಯಾಮೇಜ್ ಆಗೋದಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿದ್ದಾರೆ. ಅವರ ಮಾತುಗಳು ಎಲ್ಲರೂ ಕೇಳ್ತಾರೆ. ಈಗ ಇಲ್ಲದೇ ಇದ್ದರೂ ಅವ್ರಿಗೆ ಅಧಿಕಾರ ಬಂದಮೇಲೆ ಎಲ್ಲರೂ ಸೈಲೆಂಟ್. ಈಗಾಗಲೇ ನೋಡಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಅವ್ರ ಪರವಾಗಿರೋರು ಯಾರಾದರೂ ಮಾತಾಡಿದ್ರಾ? ಕೊಡಬಾರ್ದಾಗುತ್ತೋ ಅಂತ ಯಾರೂ ಹೇಳಲಿಲ್ಲ. ಅದರಿಂದ ಎಲ್ಲ ಅಧಿಕಾರ ಇರೋವರೆಗೂ ಮಾತಾಡ್ತಾರೆ ಅಷ್ಟೇ. ಅಟ್ಲೀಸ್ಟ್ ಯಾರೋ ಸುಮ್ಮನೆ ಕಣ್ಣೀರು ಹಾಕಿದ್ರು, ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಾರ್ದು ಅಂತ ಯಾರೂ ಹೇಳಲಿಲ್ಲ. ಕೊಟ್ಟ ಮೇಲೂ ಯಾರೋ ಎಲ್ಲರಿಗೂ ಆಸೆ ಆಯಿತು ಸಿದ್ದರಾಮಯ್ಯ ಅವರು ಇರಬಾರ್ದು ಅಂತಲ್ಲ. ಈಗ ಹೈಕಮಾಂಡ್ ಮಾತು ಮೇಡಮ್. ಈಗ ರಾಷ್ಟ್ರೀಯ ಪಕ್ಷಗಳೆಲ್ಲ ಅಷ್ಟೇ, BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷಗಳು ರಾಷ್ಟ್ರೀಯ ಕೇಳ್ತಾರೆ. ರಾಷ್ಟ್ರೀಯ ಇದು ಅವರು ದೊಡ್ಡವ್ರು ಏನು ಹೇಳ್ತಾರೆ ಅವ್ರು ಕೇಳ್ತೀವಿ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ. ಅದೇ ಒಂದು ಪ್ರಾದೇಶಿಕ ಪಕ್ಷ ಅಂತ ಇದ್ದಿದ್ರೆ ಇಲ್ಲಿ ಅವರು ಕೇಳ್ತಿರಲ್ಲ. ಈಗ ನೋಡಿ, ನಾವು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಯಾರು? ಸಿದ್ದರಾಮಯ್ಯನವರು. ಕೇವಲ ಇದ್ದಕ್ಕಿದ್ದಾಗೆ ಒಂದೇ ದಿನದಲ್ಲಿ ಟರ್ನ್ ಆಗ್ಬಿಡ್ತು. ಅಲ್ಲಿ ಹೋದ್ರು, ನಾವು ಏನು ಮಾತಾಡಲಿಲ್ಲ, ನಾವು MP ಇದ್ರ ಬಗ್ಗೆ ಮಾತಾಡಿದ್ವಿ, ಪರಿಷತ್ ಬಗ್ಗೆ ಮಾತಾಡಿದ್ವಿ ಅಂತ ಹೇಳಿದ್ರು. ಆದ್ರೂ ಅಲ್ಲಿ ಕೇಳಿದ ತಕ್ಷಣ ಇಲ್ಲಿ ಬಂದು ಯಾವುದೇ ಗೊಂದಲ ಇಲ್ದಂಗೆ ರಾಜೀನಾಮೆ ಕೊಟ್ಟರು. ಕೊಟ್ಟ ಮಾತಿಗೆ ಸಿದ್ದರಾಮಯ್ಯನವರು ಮಾತು ತಪ್ಪಿಲ್ಲ, ಏನು ಹೇಳ್ತೀರಾ? ಇಲ್ಲ, ಅದು 2.5 ವರ್ಷ ಆಗಿ ತಕ್ಷಣವೇ 2.5 ವರ್ಷ ಆಯಿತು ತಗೊಳ್ಳಿ ಅಂತ ಹೈಕಮಾಂಡ್ ಕೊಟ್ಟಿದ್ರೆ ಕೊಟ್ಟ ಮಾತು ಅಂತ ಹೇಳ್ಬೋದಾಗಿತ್ತು. ಇದು ಡಿ ಕೆ ಶಿವಕುಮಾರ್ ಅವರ ಸತತ ಪ್ರಯತ್ನ. ಒಳಗೆ ಏನು ರಾಜಕೀಯ ಮಾಡಿದ್ರು ಅದು ಮಾಡ್ತಾಯಿದ್ರು ಪಾಪ. ಅದರಿಂದ 2.5 ವರ್ಷಕ್ಕೆ ಕೊಟ್ಟಿದ್ರೆ ಅವ್ರಿಗಿನ್ನೂ ಬೆಲೆ ಜಾಸ್ತಿ. ಈಗೂ ಅವರೇನು ಇದು ಮಾಡಿಲ್ಲ, ನಾನು ಕೊಡಲ್ಲ ಅಂತ ಹೇಳಲಿಲ್ಲ. ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ CM ಯಾರಾಗಬೇಕು ಸರ್? ಅಲ್ಲ, ಈಗಾಗಲೇ ಹೈಕಮಾಂಡ್ ಹೇಳ್ಬಿಟ್ಟಿದ್ರಲ್ಲ ಮೇಡಮ್, ಇನ್ಯಾರು ಡಿ ಕೆ ಶಿವಕುಮಾರ್ ಇಲ್ಲಾಂದರೆ ಅವರು ಇಷ್ಟು ಯಾಕೆ ಪ್ರಯತ್ನ? ಇವಾಗ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದೀರಾ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ. ಇದನ್ನು ಬಿಟ್ಟು ಬೇರೆಯವರು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಒಂದಷ್ಟು ಜನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದರೆ ಗೂಂಡಾಗಿರಿ ಜಾಸ್ತಿ ಆಗುತ್ತೆ ಅಂತ. ಇಲ್ಲ, ಬಂದವರೆಲ್ಲ ಗೂಂಡಾಗಿರಿ ಮಾಡೋಕ್ಕಾಗಲ್ಲ. ಈಗ ಮುಖ್ಯಮಂತ್ರಿ ಆದಮೇಲೆ ಅವರ ಇದನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅವರ ವ್ಯಕ್ತಿತ್ವನೇ ಚೇಂಜ್ ಆಗುತ್ತೆ.
ಈಗ ನಾವು ಒಳ್ಳೆ ಹೆಸರು ತೆಗಿಬೇಕು, ಮುಂದೆ 28ಕ್ಕೆ ನಾವೇ ಬರಬೇಕು ಅಂತ ಆಸೆ ಇರುತ್ತೆ ಅವ್ರಿಗೆ. ಈಗ ಗ್ಯಾರಂಟಿಗಳಿದ್ದಾವಲ್ಲ, ಈ ಗ್ಯಾರಂಟಿಗಳನ್ನ ಮುಂದುವರ್ಸೋಕೆ ಹೋಗ್ತಾರೆ. ಅದೇ ಜನಗಳಲ್ಲಿ ಗ್ಯಾರಂಟಿಗಳ ಬಗ್ಗೆ ಅಸಮಾಧಾನ ಇದೆ. ಇವರು ಮುಂದುವರ್ಸ್ಬೋದು, ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನೋದು ಇದು. ಡಿ ಕೆ ಶಿವಕುಮಾರ್ ಆದ ತಕ್ಷಣ ಗೂಂಡಾಗಿರಿ ಆಗುತ್ತಾ ಅಂತಲ್ಲ, ಅವರು ಒಂದು ಸ್ಥಾನಕ್ಕೆ ಹೋದ್ಮೇಲೆ ಎಲ್ಲರೂ ಕಮ್ಮಿ ಮಾಡ್ತಾರೆ.